ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಾಲಚಂದ್ರ ಎಂ. ಒಮ್ಮೆ ತಿರುವಣ್ಣಾಮಲೆಗೆ ಹೋಗಿದ್ದಾಗ ಒಬ್ಬರು ಸಾಧುಗಳನ್ನ ಭೇಟಿ ಮಾಡುವ ಸನ್ನಿವೇಶ ಎದುರಾಯಿತು. ಅವ್ರ ಜೊತೆ ಮಾತಾಡ್ತಾ ಅವರನ್ನ ಒಂದು ಮಾತು ಕೇಳಿದೆ. ಸ್ವಾಮಿ, ನೀವು ಒಬ್ಬರೇ ಇರ್ತಿರಲ್ಲ, ನಿಮ್ಮ ಯೋಗಕ್ಷೇಮವನ್ನ ಯಾರು ನೋಡ್ಕೊಳ್ತಾರೆ ಅಂತ. ಅದಕ್ಕೆ ಆ ಸಾಧುಗಳು ನಗುತ್ತಾ ಭಗವದ್ಗೀತೆಯಲ್ಲಿನ ಒಂದು ಸುಂದರವಾದ ಶ್ಲೋಕವನ್ನ ಹೇಳಿದ್ರು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಆ ಶ್ಲೋಕ. ಇದರರ್ಥ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತಿದು. ಅರ್ಜುನ, ಯಾರು ಯಾವಾಗಲೂ ನನ್ನ ಸ್ಮರಣೆಯಲ್ಲಿಯೇ ಇರ್ತಾರೋ, ಯಾರು ಯಾವಾಗಲೂ ಸದಾ ನನ್ನನ್ನೇ ಸ್ಮರಿಸ್ತಾ ಇರ್ತಾರೋ ಅಂಥವರ ಎಲ್ಲರ ಯೋಗಕ್ಷೇಮವನ್ನು ಕೂಡ ನಾನೇ ನೋಡ್ಕೊಳ್ತೇನೆ ಅಂತ ಈ ಶ್ಲೋಕ ಹೇಳಿ, ಈ ಶ್ಲೋಕದ ಅರ್ಥ ಹೇಳಿ ನನ್ನ ಕಡೆ ನೋಡಿ ನಗ್ತಾ ಹೇಳಿದ್ರು, ಈಗ ನೀನೇ ಹೇಳು, ನನ್ನ ಯೋಗಕ್ಷೇಮವನ್ನ ಯಾರು ನೋಡ್ಕೊಳ್ತಿದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಆ ಭಗವಂತನೇ ನಿಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾನೆ ಸ್ವಾಮಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನನ್ನೊಬ್ಬನ ಯೋಗಕ್ಷೇಮವನ್ನ ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ಸಾಧು ಸಂತರ, ಯೋಗಿಗಳ, ಮಹಾತ್ಮರ, ಸಿದ್ಧಿಪುರುಷರ ಯೋಗಕ್ಷೇಮವನ್ನ ಸಾಕ್ಷಾತ್ ಆ ಭಗವಂತನೇ ನೋಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ನಮಗೆ ಆತನ ಸ್ಮರಣೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಾವು ಆತನಿಗೋಸ್ಕರವೇ ಬದುಕ್ತಾ ಇದ್ದೇವೆ, ಆತನ ನೆನಪಿನಲ್ಲಿಯೇ ಬದುಕ್ತಾ ಇದ್ದೇವೆ, ಆತನ ನಾಮದ ಸ್ಮರಣೆಯಲ್ಲಿಯೇ ಜೀವನವನ್ನ ಮಾಡ್ತಾ ಇದ್ದೇವೆ. ನಮ್ಮಂಥ ಎಲ್ಲರಿಗೂ ಕೂಡ ಆ ಭಗವಂತನೇ ದಿಕ್ಕು, ಆ ಭಗವಂತನೇ ತಂದೆ, ಆ ಭಗವಂತನೇ ತಾಯಿ ಅಂತ. ಎಂತ ಅದ್ಭುತವಾದ ಮಾತಲ್ವಾ.